ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶಿಷ್ಟ ರೀತಿಯಲ್ಲಿ ಹೂಗುಚ್ಛ ನೀಡಿ ಶುಭಾಶಯ ಕೋರಲಾಗಿದೆ. ಪರೀಕ್ಷೆ ಎದುರಿಸ್ತಾ ಇರುವ ವಿದ್ಯಾರ್ಥಿಗಳಲ್ಲಿ ಭಯವನ್ನು ದೂರ ಮಾಡಿ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ಎಸ್ಡಿಎಂಸಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಎಂಎಸ್ ಅನಂತ ಮಾತನಾಡಿ, ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಫಲಿತಾಂಶ ಗಳಿಸಬೇಕು ಎಂದು ಹಾರೈಸಿದ್ದಾರೆ. ಶಾಲೆಯ ಉಪ ಪ್ರಾಂಶುಪಾಲರಾದ ಜಗದೀಶ್ ನಾಯ್ಕ ಕೂಡ ವಿದ್ಯಾರ್ಥಿಗಳಿಗೆ ಶುಭಾಶಯ ತಿಳಿಸಿ ಶ್ರದ್ಧಾ ಹಾಗೂ ಪರಿಶ್ರಮದಿಂದ ಯಶಸ್ಸು ಸಾಧಿಸುವಂತೆ ಸಲಹೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿ ಹಾಜರಿದ್ದು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ, ಪ್ರಜಾಪ್ರಭ ಟಿವಿ, ಮೂಡಿಗೆರೆ. ಇವತ್ತು ಎಸ್ಎಲ್ಸಿ ಪರೀಕ್ಷೆಗೆ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಕಡೆ ವತಿಯಿಂದ ಹೂಗುಚ್ಛ ನೀಡಿ ವಿದ್ಯಾರ್ಥಿಗಳೇ ಸ್ವಾಗತ ಕೋರಿದ್ದೀರಿ. ಇದ್ರ ಬಗ್ಗೆ ನಾನು ಈ ಒಂದು ಶಾಲೆಯ SDMC ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಕೂಡ ಹೌದು. ನನ್ನ ಮಗಳು ಕೂಡ ಇಲ್ಲಿ SSLC ಪರೀಕ್ಷೆಯನ್ನು ಬರೀತಿದ್ದಾಳೆ ಇವತ್ತು. ಬಟ್ ನಾವು ಕಳೆದ 2 ವರ್ಷಗಳಿಂದ ಈ ಒಂದು ಮಕ್ಕಳಿಗೆ ಹೂಗುಚ್ಛವನ್ನು ಕೊಡೋದ್ರ ಮುಖಾಂತರ ಪರೀಕ್ಷೆಯನ್ನು ಭಯಭೀತರಾಗಿ ಎದುರಿಸಿದ್ರೆ ಭಾಳ ಮುಕ್ತ ಮನಸ್ಸಿನಿಂದ ಪರೀಕ್ಷೆಯನ್ನು ಎದುರಿಸಿ ಅಂತ ಹೇಳಿ ಅವರಿಗೆ ಧೈರ್ಯ ತುಂಬಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಶಾಲಾಭಿವೃದ್ಧಿಯ ಸಮಿತಿಯ ಉಪಾಧ್ಯಕ್ಷರು, ಸದಸ್ಯರುಗಳು, ನಮ್ಮ ಉಪಪ್ರಾಂಶುಪಾಲರು ಮತ್ತು ನಮ್ಮ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಈ ಒಂದು ಇದನ್ನು ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ನಮಗೆ ಮಕ್ಕಳು ಯಾಕೆಂದರೆ LKG, UKG ಹಿಡಿದು ಇಲ್ಲಿವರೆಗೂ ಪರೀಕ್ಷೆ ಬರೆದಿದ್ದಾರೆ. ಆದರೆ SSLC ಪರೀಕ್ಷೆ ಅಂದರೆ ಅವ್ರಿಗೇನೋ ಒಂದು ರೀತಿ ಭಯ, ಆತಂಕ ಅನ್ನೋ ರೀತಿಯಲ್ಲಿ ಮಕ್ಕಳು ಭಯಭೀತರಾಗ್ತಾರೆ ಅನ್ನೋದಕ್ಕೋಸ್ಕರ ಅವರಿಗೆ ಭಯ ಹೋಗಿಸೋದಕ್ಕೋಸ್ಕರ ಈ ಒಂದು ರೂಢಿಯನ್ನು ನಾವು ಮಾಡ್ತೀವಿ. ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ? ಈಗ ಒಟ್ಟು 266 ವಿದ್ಯಾರ್ಥಿಗಳು ನಮ್ಮ ಈ ಒಂದು ಸೆಂಟರ್ನಲ್ಲಿ ಬರೀತಾ ಇದ್ದಾರೆ. ನಾವು ಪ್ರತಿ ವರ್ಷದಂಗೆ ನಮ್ಮ ಮಾನ್ಯ SDMC ಅಧ್ಯಕ್ಷರು ಶ್ರೀ ಅನಂತ್ ಸರ್, SDMC ಸದಸ್ಯರಾದಂಥ ಶ್ರೀ ನರಸಿಂಹ ಸರ್ ಅವರು, ಉಪಾಧ್ಯಕ್ಷರಾದಂಥ ಪರಮೇಶ್ ಅವರು, ರವಿ ಸರ್ ಅವರು ಎಲ್ಲರೂ ಸೇರಿಕೊಂಡು ಮಕ್ಕಳಿಗೆಲ್ಲ ಒಂದು ಆತ್ಮೀಯವಾಗಿ ಸ್ವಾಗತವನ್ನು ಕೊಡಬೇಕು, ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಅಂಥೇಳಿ ಮಕ್ಕಳಿಗೆ ಒಂದು ಧೈರ್ಯ ಬರಲಿ, ಮಕ್ಕಳಿಗೊಂದು ಬಂದಾಗ ಫ್ರೆಶ್ನೆಸ್ ಇರಲಿ ಅಂಥೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೂಗುಚ್ಛವನ್ನು ಕೊಡೋದ್ರ ಮೂಲಕ ನಾವು ಆಹ್ವಾನವನ್ನು ಮಾಡಿದ್ವಿ. ಇದು ತುಂಬ ವಿಶೇಷವಾದ ಒಂದು ಕೆಲಸ. ವರ್ಷ ಪೂರ್ತಿ ಮಕ್ಕಳು ಓದಿರ್ತಾರೆ, ಅವರಿಗೆ ಬಂದಾಗ ಒಂದು ವೆಲ್ಕಮನ್ನು, ಸ್ವಾಗತವನ್ನು ಕೊಡೋ ರೀತಿ ಉತ್ತಮವಾಗಿದ್ದಾಗ ಅವ್ರ ಪರೀಕ್ಷೆನೂ ಚೆನ್ನಾಗಿ ಬರೀತಾರೆ ಎಂಬ ಒಂದು ಇದರ ವಾತಾವರಣ ಸೃಷ್ಟಿಯಾಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ನಮ್ಮ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮೂಡಿಗೆರೆಯಲ್ಲಿ ಶಾಲಾ SSLC ಸಂಕೇತ 033JJ ಇದರಲ್ಲಿ 266 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಒಟ್ಟು 11 ಕೊಠಡಿಯಲ್ಲಿ ಪರೀಕ್ಷೆಯನ್ನು ಬರೀತಿದ್ದಾರೆ. ಇಲಾಖೆಯ ನಿಯಮದಂತೆ ಎಲ್ಲ ಆಸನ ವ್ಯವಸ್ಥೆ ಮತ್ತು ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತಿಂದ ಪ್ರಾರಂಭ ಆಗುತ್ತೆ ಪರೀಕ್ಷೆ. ಏಪ್ರಿಲ್ 2ರವರೆಗೂ ಪರೀಕ್ಷೆ ನಡೀಲಿಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ತಾವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಮೊದಲನೇ ದಿನ ಪರೀಕ್ಷೆ ಇತ್ತು ಕನ್ನಡ ಭಾಷೆಗೆ. ಹಾಗಾಗಿಬಿಟ್ಟು ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಜಗದೀಶ್ ನಾಯ್ಕ ಅಂತೇಳಿ. ಈಗ ಕಳೆದ 2024 ಆಗಸ್ಟ್ 1ನೇ ತಾರೀಕಿಂದ ಇಲ್ಲಿ ನಾನು ಉಪಪ್ರಾಂಶುಪಾಲರಾಗಿ ಕರ್ತವ್ಯ ಹಾಜರಾಗಿ ಕೆಲಸವನ್ನು ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.